ನಮಸ್ಕಾರ ಬಂಧುಗಳೇ. ಇವತ್ತು ನಾನು ಧನು ರಾಶಿಯವರ ಬಗ್ಗೆ ಯಾವುದೇ ಶೋ ಆಫ್ ಇಲ್ಲದೆ ನೇರವಾಗಿ ನಿಮ್ಮ ಮನಸ್ಸಿಗೆ ತಟ್ಟುವ ಮಾತುಗಳನ್ನು ಹೇಳಲಿದ್ದೇನೆ. ಧನು ರಾಶಿಯವರೇ, ನೀವು ಹೊರಗಡೆ ಎಷ್ಟೇ ನಗುನಗುತ್ತಾ ಇದ್ದರೂ ಒಳಗಡೆ ನಾನು ಇಷ್ಟೆಲ್ಲಾ ಒಳ್ಳೆಯದು ಮಾಡಿದ್ರೂ ನನಗ್ಯಾಕೆ ಈ ತೊಂದರೆ, ನನ್ನವರೇ ನನ್ನನ್ನ ಅರ್ಥ ಮಾಡಿಕೊಳ್ತಿಲ್ಲವಲ್ಲ ಅನ್ನೋ ನೋವು ನಿಮ್ಮಲ್ಲಿದೆಯಾ? ನೀವು ನಂಬಿದ ಜನರೇ ನಿಮಗೆ ಮೋಸ ಮಾಡಿದ್ದಾರಾ? ಈ ಮಾತು ನಿಜ ಅನಿಸಿದ್ರೆ ತಕ್ಷಣ ಈ ವಿಡಿಯೋ ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಸಕಲ ಕಷ್ಟಗಳನ್ನು ನಿವಾರಿಸಿ ನಿಮಗೆ ಸನ್ಮಾರ್ಗ ತೋರಿಸುವ ಶ್ರೀರಾಯರ ಅನುಗ್ರಹಕ್ಕಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಟೈಪ್ ಮಾಡಿ. ಆ ರಾಯರ ಅಭಯ ಹಸ್ತ ಸದಾ ನಿಮ್ಮ ಮೇಲಿರುತ್ತದೆ. ಧನು ರಾಶಿಯವರ ಅಸಲಿ ಪರಿಸ್ಥಿತಿ ಮತ್ತು ಬದಲಾವಣೆ. ಕಳೆದ ಕೆಲವು ತಿಂಗಳುಗಳಿಂದ ನೀವು ಅನುಭವಿಸಿದ ಮಾನಸಿಕ ಒತ್ತಡ, ಸಾಲದ ಚಿಂತೆ ಅಥವಾ ಕೆಲಸದಲ್ಲಿ ಸಿಗದ ಗುರುತಿಸುವಿಕೆ, ಇದಕ್ಕೆಲ್ಲ ಈ ಆಗಸ್ಟ್ ತಿಂಗಳಲ್ಲಿ ಮಹಾ ಮುಕ್ತಿ ಸಿಗಲಿದೆ. ಹೌದು, ಧನು ರಾಶಿಯ ಜಾತಕದಲ್ಲಿ ಗುರು ಗ್ರಹದ ಶುಭ ದೃಷ್ಟಿ ಬೀಳುತ್ತಿರುವುದರಿಂದ ಆಗಸ್ಟ್ ತಿಂಗಳ ಆರಂಭದಲ್ಲೇ ನಿಮ್ಮ ಕೈಹಿಡಿಯುವ ಹೊಸ ದಾರಿ ತೆರೆಯಲಿದೆ. ಯಾರೋ ತೊಂದರೆ ಕೊಡ್ತಿದ್ದಾರೆ ಅಂದುಕೊಂಡ ಜಾಗದಲ್ಲೇ ನಿಮಗೆ ಗೌರವ ಸಿಗಲು ಶುರುವಾಗುತ್ತದೆ. ಹಣಕಾಸಿನ ವಿಷಯಕ್ಕೆ ಬಂದರೆ ಧನು ರಾಶಿಯವರು ಕಷ್ಟಪಟ್ಟು ಸಂಪಾದಿಸಿದ ಹಣ ಉಳಿಯುತ್ತಿರಲಿಲ್ಲ. ಯಾವುದೋ ತುರ್ತು ಖರ್ಚು ಬಂದು ಬರಿದಾಗುತ್ತಿತ್ತು. ಆದರೆ ಈ ಆಗಸ್ಟ್ನಲ್ಲಿ ನಿರೀಕ್ಷಿಸದ ಮೂಲದಿಂದ ಧನ ಲಾಭ ಕಾದಿದೆ. ನೀವು ಹೂಡಿಕೆ ಮಾಡಿದ ಹಣ ಅಥವಾ ಯಾರೋ ಕೊಡಬೇಕಾಗಿದ್ದ ಹಳೆಯ ಬಾಕಿ ಹಣ ನಿಮ್ಮ ಕೈ ಸೇರಲಿದೆ. ಇನ್ನು ಉದ್ಯೋಗದಲ್ಲಿರುವವರಿಗೆ ಬಡ್ತಿ ಮತ್ತು ಸ್ವಂತ ಬಿಸಿನೆಸ್ ಮಾಡುವವರಿಗೆ ಹೊಸ ಆರ್ಡರ್ಗಳು ಹುಡುಕಿಕೊಂಡು ಬರಲಿವೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಸಮಯ ಬಂದಾಗಿದೆ. ಸಂಬಂಧಗಳ ವಿಷಯದಲ್ಲಿ ಧನು ರಾಶಿಯವರು ಅತಿಯಾಗಿ ಪ್ರೀತಿಸುತ್ತಾರೆ, ಅದೇ ಅವರಿಗೆ ಶಾಪವಾಗುತ್ತದೆ. ಈ ಆಗಸ್ಟ್ ತಿಂಗಳಲ್ಲಿ ಒಂದು ವಿಷಯ ನೆನಪಿಡಿ, ನಿಮ್ಮ ಒಳ್ಳೆಯತನವನ್ನು ದುರುಪಯೋಗಪಡಿಸಿಕೊಳ್ಳುವ ಜನರಿಂದ ದೂರವಿರಿ. ಪ್ರೀತಿ ಮತ್ತು ಕುಟುಂಬದಲ್ಲಿ ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ನಿಮ್ಮ ತಾಳ್ಮೆ ಎಲ್ಲವನ್ನೂ ಸರಿಪಡಿಸುತ್ತದೆ. ಆರೋಗ್ಯದ ವಿಷಯದಲ್ಲಿ ಕಾಲು ನೋವು ಅಥವಾ ಬೆನ್ನು ನೋವು ಕಾಣಿಸಿಕೊಳ್ಳಬಹುದು, ನಿರ್ಲಕ್ಷ್ಯ ಬೇಡ. ಧನು ರಾಶಿಯವರೇ, ನಿಮ್ಮ ಇಷ್ಟಾರ್ಥಗಳು ಈಡೇರಲು ಮತ್ತು ಆಗಸ್ಟ್ ತಿಂಗಳಲ್ಲಿ ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಯಶಸ್ಸು ಸಿಗಲು ಈ ಸರಳ ಕೆಲಸ ಮಾಡಿ. ವಿಶೇಷ ಪರಿಹಾರ: ಪ್ರತಿ ಗುರುವಾರ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲೇ ರಾಯರ ಫೋಟೋ ಮುಂದೆ ತುಪ್ಪದ ದೀಪ ಹಚ್ಚಿ ಪ್ರಾರ್ಥಿಸಿ. ನಿಮ್ಮ ಭಕ್ತಿಯ ಸಂಕೇತವಾಗಿ ಕಮೆಂಟ್ನಲ್ಲಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ಈ ವಿಡಿಯೋ ನಿಮ್ಮ ಮನಸ್ಸಿಗೆ ತಟ್ಟಿದ್ದರೆ ತಕ್ಷಣ ನಿಮ್ಮ ಧನು ರಾಶಿಯ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಷ್ಟಗಳೆಲ್ಲ ತೀರಿ ಶುಭವಾಗಲಿ. ಧನ್ಯವಾದಗಳು.